ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಮುಖವಾದಂತಹ ಶಿವಭಕ್ತನಾದಂತಹ ಬೇಡರ ಕಣ್ಣಪ್ಪನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲೂ ಕೂಡ ಮತ್ತೋರ್ವ ಪ್ರಮುಖ ಶಿವಭಕ್ತನಾದಂತಹ ಸತ್ಯ ಹರಿಶ್ಚಂದ್ರನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಹೆಸರನ್ನು ನಾವೆಲ್ಲರೂ ಕೂಡ ಕಡಾಖಂಡಿತವಾಗಿ ಕೇಳಿರ್ತೀವಿ. ನಮ್ಮೆಲ್ಲರ ನಡುವೆ ಅನೇಕ ಬಾರಿ ಮಾತುಗಳು ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸತ್ಯ ಹರಿಶ್ಚಂದ್ರನ ಹೆಸರು ಬಂದಿರುತ್ತೆ. ಯಾವ ಕಾರಣಕ್ಕೆ ಈ ಹೆಸರು ಜನಜನಿತವಾಗಿದೆ, ಯಾಕೆ ನಾವಿವತ್ತಿಗೂ ಕೂಡ ಈ ವ್ಯಕ್ತಿಯನ್ನು ನೆನಪಿಸ್ಕೊಳ್ತೀವಿ ಅನ್ನುವಂಥ ವಿಚಾರವನ್ನು, ಅದರ ಜೊತೆಗೆ ಈ ವ್ಯಕ್ತಿ ಎಂತಹ ಶಿವಭಕ್ತಿಯನ್ನು ಹೊಂದಿದ್ದ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಮ್ಮೆ ಇಂದ್ರಲೋಕದಲ್ಲಿ ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಇರ್ತಕ್ಕಂತಹ ಸಂದರ್ಭದಲ್ಲಿ ಇಂದ್ರ ಅವನು ಹೇಳ್ತಾನೆ ಏನಂತ ಹೇಳಿದ್ರೆ, ಹರಿಶ್ಚಂದ್ರ ಅವನ ಭಕ್ತಿಯಿಂದ, ಅವನ ಏಕಪತ್ನಿತ್ವ ವ್ರತದಿಂದ, ಜೊತೆಗೆ ತನ್ನ ಸತ್ಯ ಧರ್ಮ ನಿಷ್ಠತೆಯಿಂದ ಭೂಲೋಕವನ್ನು ಸ್ವರ್ಗಲೋಕವನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದಾನೆ. ಮುಂದಿನ ಜನ್ಮದಲ್ಲಿ ಅವನು ನಿಜವಾಗಿಯೂ ಕೂಡ ದೇವತೆಯಾಗಿ ಜನಿಸ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ವಿಚಾರಕ್ಕೆ ವಸಿಷ್ಠರು ಕೂಡ ಸಮ್ಮತಿಯನ್ನು ನೀಡ್ತಾರೆ. ಆದರೆ ವಿಶ್ವಾಮಿತ್ರರು ಈ ವಿಚಾರವನ್ನು ಒಪ್ಪೋದೇ ಇಲ್ಲ. ನನ್ನ ಪರೀಕ್ಷೆಯ ನಂತರ ಆ ಪರೀಕ್ಷೆಯಲ್ಲಿ ಹರಿಶ್ಚಂದ್ರ ಉತ್ತೀರ್ಣನಾದದ್ದೇ ಆದರೆ ಆ ವ್ಯಕ್ತಿ ದೇವತೆ ಸ್ಥಾನಕ್ಕೆ ಅರ್ಹ, ಇಲ್ಲ ಅಂದರೆ ಅವನು ದೇವತೆ ಸ್ಥಾನಕ್ಕೆ ಅರ್ಹನಲ್ಲ ಅನ್ನುವಂಥ ಮಾತನ್ನು ಹೇಳಿ ನಾನು ಅವನನ್ನು ಪರೀಕ್ಷೆ ಮಾಡ್ತೀನಿ ಅಂಥೇಳಿ ಅಲ್ಲಿಂದ ಹೊರಟು ಬರ್ತಾರೆ. ಇತ್ತ ಹರಿಶ್ಚಂದ್ರನ ಆಸ್ಥಾನಕ್ಕೆ ಬಂದಂತಹ ವಿಶ್ವಾಮಿತ್ರರು ತಾನು ಸೃಷ್ಟಿ ಮಾಡಿದಂತಹ ಮಾತಂಗ ಕನ್ಯೆಯರನ್ನು ವಿವಾಹವಾಗುವಂತೆ ಹರಿಶ್ಚಂದ್ರನಿಗೆ ಹೇಳ್ತಾರೆ. ಆದರೆ ಹರಿಶ್ಚಂದ್ರ ನಾನು ಏಕಪತ್ನಿ ವ್ರತಸ್ಥನಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದು ಮದುವೆಯನ್ನು ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ವಿಶ್ವಾಮಿತ್ರರ ಮಾತಿಗೆ ತಿರಸ್ಕಾರವನ್ನು ಮಾಡ್ತಾನೆ. ಆಗ ವಿಶ್ವಾಮಿತ್ರರು, ಒಂದು ವೇಳೆ ಈ ಮದುವೆಯನ್ನು ನೀನು ಆಗದೇ ಹೋದರೆ ನಾನು ಕೇಳಿದಂತಹ 2 ದಾನಗಳನ್ನು ನೀನು ಕೊಡಬೇಕು ಅನ್ನುವಂತಹ ಷರತ್ತನ್ನು ಹಾಕ್ತಾರೆ. ಅದಕ್ಕೆ ಒಪ್ಪಿದಂತಹ ಹರಿಶ್ಚಂದ್ರ ಏನು ಬೇಕು ಕೇಳಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರು, ನನಗೆ ನಿನ್ನ ಇಡೀ ಸಾಮ್ರಾಜ್ಯ ಬೇಕು ಅಂತ ಹೇಳಿ ಕೇಳ್ತಾರೆ. ಆ ಕ್ಷಣವೇ ಸಿಂಹಾಸನದಿಂದ ಎದ್ದು ಹರಿಶ್ಚಂದ್ರ ಕೆಳಗೆ ಬಂದು ಸಮಸ್ತ ಸಾಮ್ರಾಜ್ಯವನ್ನು ನಿಮಗೆ ಒಪ್ಪಿಸಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ. 2ನೆಯ ದಾನವನ್ನಾಗಿ ಅವರು 1100 ಬಂಗಾರದ ನಾಣ್ಯಗಳನ್ನು ಕೇಳ್ತಾರೆ. ಹರಿಶ್ಚಂದ್ರ ತನ್ನ ರಾಜ ಬೊಕ್ಕಸಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿನ ಚಿನ್ನದ ಆಭರಣಗಳನ್ನು ತೋರಿಸಿ, ಜೊತೆಗೆ ಚಿನ್ನದ ನಾಣ್ಯಗಳನ್ನು ಅವರಿಗೆ ಕೊಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ, ಆಗಲೇ ನೀನು ಸಾಮ್ರಾಜ್ಯವನ್ನು ನನಗೆ ದಾನ ಕೊಟ್ಟಿದೀಯಾ, ಇದೆಲ್ಲದೂ ಕೂಡ ನನ್ನದೇ ಆಯಿತು, ನೀನು ನನಗೆ ಇದೆಲ್ಲದರ ಹೊರತಾಗಿ 1100 ಬಂಗಾರದ ನಾಣ್ಯಗಳನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಗ ಹರಿಶ್ಚಂದ್ರ ತನಗೆ 1 ತಿಂಗಳ ಕಾಲಾವಕಾಶವನ್ನು ಕೇಳ್ತಾನೆ. ವಿಶ್ವಾಮಿತ್ರರು ಕೂಡ ಒಪ್ಪಿ ತನ್ನ ಜೊತೆಗಿರುವಂತಹ ನಕ್ಷತ್ರಿಕ ಅನ್ನುವಂತಹ ಶಿಷ್ಯನೊಬ್ಬನನ್ನು ಹರಿಶ್ಚಂದ್ರನ ಜೊತೆಗೆ ಕಳಿಸಿಕೊಡ್ತಾನೆ, ಆ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಅಂತ ಹೇಳಿ. ಇತ್ತ ಹರಿಶ್ಚಂದ್ರ ತನ್ನ ಹೆಂಡತಿಯಾದಂತಹ ಚಂದ್ರಮತಿ ಜೊತೆಗೆ ಮಗನಾದಂತಹ ಲೋಹಿತಾಶ್ವ ಇಬ್ಬರನ್ನೂ ಕೂಡ ಕರೆದುಕೊಂಡು ಕಾಶಿಯತ್ತ ಹೋಗ್ತಾನೆ. ಯಾಕಂತ ಹೇಳಿದ್ರೆ ಹರಿಶ್ಚಂದ್ರ ಅವನು ಅಪ್ಪಟ ಶಿವಭಕ್ತ. ಶಿವನೇ ನನಗೆ ದಾರಿಯನ್ನು ತೋರಿಸ್ತಾನೆ ಅನ್ನುವಂತಹ ಮಾನಸಿಕತೆಯೊಂದಿಗೆ ಕಾಶಿಯತ್ತ ಅವನು ನಡೆದು ಹೋಗ್ತಾನೆ. ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ನಕ್ಷತ್ರಿಕ, ಬಹಳ ದಿನ ನನ್ನನ್ನು ಅಲಸಬೇಡಿ, ನನಗೆ ಕೊಡುವಂತಹ ಬಂಗಾರದ ನಾಣ್ಯವನ್ನು ಕೊಟ್ಬಿಡಿ, ನಾನು ಅದನ್ನು ತೆಗೆದುಕೊಂಡು ವಿಶ್ವಾಮಿತ್ರರ ಬಳಿ ಹೋಗ್ತೀನಿ ಅನ್ನುವಂತಹ ಮಾತನ್ನೇ ಹೇಳ್ತಾನೆ. ಇತ್ತ ಹೆಂಡತಿಯಾದಂತಹ ಚಂದ್ರಮತಿ, ಹೌದು ನನಗೂ ಹಾಗೆ ಅನ್ನಿಸ್ತಾ ಇದೆ, ಹಾಗಾಗಿ ಒಂದು ವೇಳೆ ನಿಮಗಿರುವಂತಹದ್ದು ನಾನೊಬ್ಬಳೇ ನಿನ್ನವಳು ಅಂತ ಹೇಳಿ, ಹಾಗಾಗಿ ನೀವು ನನ್ನನ್ನೇ ಮಾರಿ ಅವನಿಗೆ ಹಣವನ್ನು ತಲುಪಿಸಿ ಅನ್ನುವಂತಹ ಮಾತನ್ನು ಚಂದ್ರಮತಿ ಹೇಳ್ತಾಳೆ. ಆಗ ಹರಿಶ್ಚಂದ್ರನಿಗೆ ಬೇರೆ ದಿಕ್ಕು ತೋಚದೆ ಅವನು ಕಾಲಕೌಶಿಕ ಅನ್ನುವಂತಹ ಒಬ್ಬ ಶ್ರೀಮಂತ ಬ್ರಾಹ್ಮಣನಿಗೆ ತನ್ನ ಹೆಂಡತಿಯಾದಂತಹ ಚಂದ್ರಮತಿಯನ್ನು ಮಾರಿ ಆ ಹಣವನ್ನು ನಕ್ಷತ್ರಿಕನಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ನಕ್ಷತ್ರಿಕ ಹೇಳ್ತಾನೆ, ನಾನು ವಾಪಸ್ ಹೋಗುವಂತಹ ಖರ್ಚಿಗೂ ಇದು ಸಾಲೋದಿಲ್ಲ, ಹಾಗಾಗಿ ಪೂರ್ಣ ಪ್ರಮಾಣದ ಹಣವನ್ನು ಕೊಡು ಅಂತ ಹೇಳಿ ಕೇಳ್ತಾನೆ. ಆಗ ಹರಿಶ್ಚಂದ್ರ ತನ್ನನ್ನೇ ತಾನು ಸ್ಮಶಾನದ ಮುಖ್ಯಸ್ಥನಾದಂತಹ ವೀರಬಾಹು ಅನ್ನುವಂಥವನೊಬ್ಬನಿಗೆ ಮಾರಿಕೊಂಡು ಆ ಹಣವನ್ನು ಕೂಡ ನಕ್ಷತ್ರಿಕನಿಗೆ ಕೊಟ್ಟು ತನ್ನ ಸಾಲವನ್ನು ತೀರಿಸಿ ಅಲ್ಲಿಂದ ನಕ್ಷತ್ರಿಕನನ್ನು ಕಳಿಸಿಕೊಡ್ತಾನೆ. ಇತ್ತ ಹಣದ ಸಮಸ್ಯೆ ಏನೋ ಬಗೆಹರಿತು, ಆದರೆ ತನ್ನ ಹೆಂಡತಿಯನ್ನ ಮಾರಿದ್ದ ಕಾಲಕೌಶಿಕನ ಹೆಂಡತಿಯಾದಂತಹ ಕಾಲಕಂಟಕಿ ಅನ್ನುವಂಥವಳು ತನ್ನ ಹೆಂಡತಿಗೆ
ಅವಳಿಗೆ ತೊಂದರೆ ಕೊಡ್ತಾ ಇರುವಂತಹದ್ದು ಇವನ ಗಮನಕ್ಕೆ ಬರುತ್ತೆ. ಆದರೆ ಅವಳನ್ನು ಮಾರಿದೀನಿ ಅನ್ನೋ ಕಾರಣಕ್ಕೋಸ್ಕರ ಆ ವಿಚಾರಕ್ಕೆ ಅವನು ತಲೆ ಹಾಕೋದಿಲ್ಲ. ಅಷ್ಟೇ ಅಲ್ಲದೆ ಅದೇ ಸಮಯಕ್ಕೆ ತನ್ನ ಮಗನಾದಂತಹ ಲೋಹಿತಾಶ್ವನಿಗೆ ಹಾವು ಕಚ್ಚಿ ಮೃತಪಟ್ಟು ಬಿಡ್ತಾನೆ. ಅವನು ತನ್ನ ತಾಯಿಯಾದಂತಹ ಚಂದ್ರಮತಿಯ ಜೊತೆಗಿರ್ತಾನೆ. ಇತ್ತ ಚಂದ್ರಮತಿ ಕಾಲಕಂಟಕಿಯ ಕಾಟವನ್ನು ತಾಳಲಾರದೆ ಜೊತೆಗೆ ಮಗನ ಶವವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಬಂದಿರ್ತಾಳೆ. ಸ್ಮಶಾನಕ್ಕೆ ಬಂದಾಗ ಅಲ್ಲಿ ಸ್ಮಶಾನದ ಮುಖ್ಯಸ್ಥನಾಗಿರುವಂಥವನು ಇಲ್ಲಿ ಶವವನ್ನು ಸುಡಬೇಕು ಅಂತ ಹೇಳಿದ್ರೆ ಹಣವನ್ನು ಪಾವತಿ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆದರೆ ಚಂದ್ರಮತಿ ತನ್ನ ಬಳಿ ಹಣ ಇಲ್ಲ, ಜೊತೆಗೆ ಕಟ್ಟಿಗೆಯನ್ನು ಖರೀದಿಸಲಿಕ್ಕೂ ಕೂಡ ಹಣ ಇಲ್ಲ ಅನ್ನುವಂತಹ ವಿಚಾರವನ್ನು ತಿಳಿಸಿ ಅಲ್ಲಿ ಅರೆಬರೆ ಬೆಂದಿರುವಂತಹ ಎಲ್ಲ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬಂದು ಈ ಮಗುವಿನ ಅಂತ್ಯಕ್ರಿಯೆಯನ್ನು ನೆರವೇರಿಸ್ಕೊಡ್ಲಿಕ್ಕೆ ನೀನು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾಳೆ. ಆದರೆ ಆ ವ್ಯಕ್ತಿ ಅಂದರೆ ಸ್ಮಶಾನದ ಕಾವಲುಗಾರನಾಗಿರುವಂಥವನು ಅದಕ್ಕೆ ಒಪ್ಪೋದೇ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಮುಖ್ಯಸ್ಥ ಇಲ್ಲಿ ಯಾರೇ ಶವವನ್ನು ಸುಟ್ಟರೂ ಕೂಡ ಹಣವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಾನೆ. ನನಗೆ ನನ್ನ ವೃತ್ತಿ ಧರ್ಮವೇ ಶ್ರೇಷ್ಠ ಅನ್ನುವಂಥ ಮಾತನ್ನು ಹೇಳಿ ಏನೂ ಕೊಡಲಿಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದೀಯಾ, ಹಾಗಾದರೆ ನಿನ್ನ ಕತ್ತಲ್ಲಿರುವಂತಹ ಮಾಂಗಲ್ಯವನ್ನು ಬಿಚ್ಚಿಕೊಡು ಅನ್ನುವಂಥ ಮಾತನ್ನು ಹೇಳ್ತಾನೆ. ಆದರೆ ಆ ಚಂದ್ರಮತಿಗೆ ವಸಿಷ್ಠರು ಒಂದು ವರವನ್ನು ಕೊಟ್ಟಿರ್ತಾರೆ. ಅದೇನಂತ ಹೇಳಿದ್ರೆ ನಿನ್ನ ಮಾಂಗಲ್ಯ ನಿನ್ನ ಗಂಡನಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಕಾಣೋದಿಲ್ಲ ಅನ್ನುವಂಥದ್ದು. ಆ ಕ್ಷಣವೇ ಆ ಮಾತನ್ನು ನೆನಪಿಸಿಕೊಂಡು ಇಲ್ಲಿರುವಂಥವನು ತನ್ನ ಗಂಡ ಅನ್ನುವಂತಹದ್ದನ್ನು ಬೆಳಕಿನ ಮುಖಾಂತರ ಖಾತ್ರಿಪಡಿಸ್ಕೋತಾಳೆ. ಅದಾದ ಮೇಲೆಯೇ ಅವಳಿಗೆ ತಿಳಿಯೋದು ಹರಿಶ್ಚಂದ್ರನೇ ಇಲ್ಲಿರುವಂತಹದ್ದು ಅಂತೇಳಿ. ಆಗಲೇ ಇಬ್ಬರೂ ಕೂಡ ಮಗನ ಸಾವಿಗೆ ದುಃಖಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ರಾಜಭಟರು ಓಡೋಡಿ ಬಂದು ಇವಳು ಯುವರಾಜನನ್ನು ಕೊಂದಿದ್ದಾಳೆ, ಹಾಗಾಗಿ ಇವಳಿಗೆ ಮರಣದಂಡನೆ ಶಿಕ್ಷೆಯನ್ನು ರಾಜರು ಘೋಷಣೆ ಮಾಡಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿ ಕತ್ತಿಯನ್ನು ಹರಿಶ್ಚಂದ್ರನ ಕೈಗೆ ಕೊಟ್ಟು ನಿನ್ನ ಹೆಂಡತಿಯನ್ನು ನೀನೇ ಕೈಯಾರೆ ಕೊಲ್ಲು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇಲ್ಲಿ ನಾನು ನನ್ನ ವೃತ್ತಿ ಧರ್ಮವನ್ನಷ್ಟೇ ಪಾಲಿಸಬೇಕು ಅನ್ನುವಂತಹ ವಿಚಾರದೊಂದಿಗೆ ಸತ್ಯ ಹರಿಶ್ಚಂದ್ರ ಅವನು ಹೆಂಡತಿಯ ತಲೆಯನ್ನು ಇನ್ನೇನು ಕತ್ತರಿಸಬೇಕು ಅಂತ ಹೊರಟಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರು ವಸಿಷ್ಠರು ಇಬ್ಬರೂ ಕೂಡ ಅಲ್ಲಿಗೆ ಬರ್ತಾರೆ. ವಿಶ್ವಾಮಿತ್ರರು ಇಲ್ಲಿ ನಡೆದಿರುವಂತಹ ಎಲ್ಲ ಘಟನೆಗಳು ಕೂಡ ಒಂದು ಮಾಯೆ, ನಿನ್ನ ಭಕ್ತಿಯನ್ನು ಧರ್ಮವನ್ನು ಸತ್ಯನಿಷ್ಠತೆಯನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿದ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಆ ಕೂಡಲೇ ಶಿವನೂ ಕೂಡ ಪ್ರತ್ಯಕ್ಷನಾಗಿ ಅವನ ಭಕ್ತಿಗೆ ಶ್ರದ್ಧೆಗೆ ಸತ್ಯಕ್ಕೆ ಮೆಚ್ಚಿ ಲೋಹಿತಾಶ್ವನನ್ನು ಆ ಕೂಡಲೇ ಶಿವ ಬದುಕಿಸಿಕೊಡ್ತಾನೆ. ಅಷ್ಟೇ ಅಲ್ಲದೆ ಕಳೆದುಕೊಂಡಿರುವಂತಹ ಎಲ್ಲ ಧನವನ್ನು ಜೊತೆಗೆ ಸಾಮ್ರಾಜ್ಯವನ್ನು ಕೂಡ ಹರಿಶ್ಚಂದ್ರನಿಗೆ ವಾಪಸ್ ಕೊಡುವುದರ ಜೊತೆಗೆ ಸೂರ್ಯಚಂದ್ರರಿರುವವರೆಗೂ ಕೂಡ ನೀನು ಸತ್ಯ ಹರಿಶ್ಚಂದ್ರ ಅನ್ನುವಂತಹ ಹೆಸರಿನಿಂದಲೇ ಪ್ರಖ್ಯಾತಿಯನ್ನು ಹೊಂದುತ್ತೀಯಾ ಅನ್ನುವಂತಹ ವರವನ್ನು ಕೂಡ ಶಿವ ಕೊಡ್ತಾನೆ. ಇದು ಶಿವಭಕ್ತನಾದಂತಹ ಪ್ರಮುಖನಾದಂತಹ ಸತ್ಯ ಹರಿಶ್ಚಂದ್ರನ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೋರ್ವ ಪ್ರಮುಖವಾದಂತಹ ಶಿವಭಕ್ತನ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೆ ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.